ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಗ ವಿಡಿಯೋ ನೋಡ್ತಿರುವಾಗ ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಎಲ್ಲಿದ್ದೇನೆ ಅಂತ. ಸೊ ಒಂದು ಐಡಿಯಾ ಕೂಡ ಬಂದಿರ್ಬೋದು. ಹೌದು ಫ್ರೆಂಡ್ಸ್, ನಾನು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇನೆ. ನಾನು ಮಾತ್ರ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿ ಇದ್ದಾರೆ. ಸೊ ಯಾರೆಲ್ಲ ಇದ್ದಾರೆ ಅದು ಕೂಡ ನಾನು ಹೇಳ್ತೇನೆ. ಸೊ ನಾವಿವತ್ತು ಬಾಂಬೆಗೆ ಹೋಗ್ತಾ ಇದ್ದೇವೆ. ಹೌದು, ಮಕ್ಕಳಿಗೆ ಹೇಗೂ ರಜೆ ಸಿಕ್ಕಿತಲ್ಲ, ಸೊ ಹಾಗಾಗಿ ಜಾಸ್ತಿ ದಿನ ಏನಿಲ್ಲ, ಒಂದು 7 days ಅಂದರೆ ಒಂದು ವಾರದ ಮಟ್ಟಿಗೆ ಬಾಂಬೆಗೆ ಟ್ರಿಪ್ ಥರ ಹೋಗ್ತಾ ಇದ್ದೇವೆ. ಸೊ ಬಾಂಬೆ ಬಂದುಬಿಟ್ಟು ನನ್ನ ಆಂಟಿ ಇದ್ದಾರೆ ಅಲ್ಲಿ. ಆಂಟಿದು ಮನೆ ಬಾಂಬೆಯಲ್ಲಿರೋದು. ಆಂಟಿ ಅಂದರೆ ನನ್ನ ಅಮ್ಮನ ತಂಗಿ. ಸೊ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ನಾನು, ನಮ್ಮ ಯಜಮಾನರು, ನನ್ನ 2 ಮಕ್ಕಳು, ನನ್ನ ಮಾವನ 2 ಮಕ್ಕಳು, ಮತ್ತು ನನ್ನ ಅಮ್ಮ, ನನ್ನ ಬಾಂಬೆಯಲ್ಲಿ ಆಂಟಿ ಇದ್ದಾರೆ ಅಂತ ಹೇಳಿದ್ದಾರೆ ನನ್ನ ಚಿಕ್ಕಮ್ಮ. ಸೊ ಅವರು, ಅವರ ಯಜಮಾನರು ಮತ್ತು ಅವರ ಮಗಳು. ಸೊ ಇಷ್ಟು 10 ಜನ ನಾವು ಬಾಂಬೆಗೆ ಹೋಗ್ತಾ ಇದ್ದೇವೆ. ಸೊ ಆಲ್ರೆಡಿ ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ, ಮಂಗಳೂರಿಂದ ಬಾಂಬೆ ತನಕ. ಸೊ ಭಾರಿ ಖುಷಿಯಲ್ಲಿದ್ದೇವೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು. ಸೊ ಅದೇ ಒಂದು ಎಕ್ಸೈಟ್ಮೆಂಟ್. ಮತ್ತು ನೋಡುವ ಹೇಗೆ ಇರ್ತದೆ ಅಂತಾರೆ. ನನ್ನ ಚಿಕ್ಕ ಮಗಂದು ಬಂದುಬಿಟ್ಟು ಟ್ರೈನ್ ಜರ್ನಿ, ಫಸ್ಟ್ ಟೈಮ್ದು ಇದು ಟ್ರೈನ್ ಜರ್ನಿ. ಸೊ ಹಾಗಾಗಿ ನೋಡಬೇಕು ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ, ಅಂದರೆ ಫುಡ್ ಎಲ್ಲ ಕರೆಕ್ಟ್ ಆಗ್ತದಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ದೂರ ಕರ್ಕೊಂಡು ಹೋಗೋದು ಅವನನ್ನು. ಸೊ ನನ್ನ ಮಗ ಕೂಡ ಇದ್ದಾನೆ ಇಲ್ಲಿ ನಮ್ಮ ಜೊತೆ. ಇದು ಬಂದುಬಿಟ್ಟು ನನ್ನ ಮಾವನ ಮಗಳು. ಸೊ ನೋಡಿ, ರೈಲ್ವೆ ಸ್ಟೇಷನಲ್ಲಿ ಇದ್ದೇವೆ ನಾವು. ನನ್ನ ಆಂಟಿ ಎಲ್ಲ ಇದ್ದಾರೆ, ನನ್ನ ಅಮ್ಮ ನೋಡಿ ನೋಡ್ತಾ ಇದ್ದಾರೆ, ನನ್ನ ಯಜಮಾನರೆಲ್ಲ ಇದ್ದಾರೆ. ಸೊ ಆಚೀಚೆ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಮಕ್ಕಳಂದರೆ ಹಾಗೇನಲ್ಲ, ಒಂದು ಕಡೆಯಲ್ಲಿ ಯಾರು ನಿಂತ್ಕೊಳ್ಳೋಕ್ಕೆ ಕೇಳಲ್ಲ. ಸೊ ಹಾಗಾಗಿ ಸ್ವಲ್ಪ ಸುತ್ತಾಡಿಸ್ತಾ ಇದ್ದಾರೆ. 9:30 ಗಂಟೆ ಆಯ್ತು. ಈಗ ನೈಟ್ ನಾವು ಜರ್ನಿ ಮಾಡ್ತಾ ಇರೋದು. ಸೊ ಈಗಾಗಲೇ 9:30 ಗಂಟೆ ಆಯಿತು. 10 ಗಂಟೆಗೆ ಟ್ರೈನ್ ಬರ್ತದೆ. ಟ್ರೈನ್ ಹೆಸರು ಬಂದುಬಿಟ್ಟು ತೆಂಜಾಮ್ ಎಕ್ಸ್ಪ್ರೆಸ್ ಅಂತ. ಸೊ ಅಲ್ಲಿಂದ ವಸೈ ರೋಡಿಗೆ ಡೈರೆಕ್ಟ್ ಲಾಸ್ಟ್ ಸ್ಟಾಪ್ ಅದುವೇ ವಸೈ ರೋಡು. ಸೊ ಅಲ್ಲೇ ನಾವು ಇಲ್ಲಿಗೆ ವಸೈ ರೋಡಿಂದ ನನ್ನ ಆಂಟಿ ಮನೆ ಬಂದುಬಿಟ್ಟು ಬಾಂಬೆಯಲ್ಲಿ ನಲಸೀಪುರದಲ್ಲಿ ಇರೋದು. ಸೊ ವಸೈದಿಂದ ಒಂದೇ ಸ್ಟಾಪ್ ಇರೋದು. ಹಾಗಾಗಿ ನಮಗೆ ವಸೈ ರೋಡಿದೆ ನಾವು ಟ್ರೈನ್ ಬೇಕು ಅಂತ ಬುಕ್ ಮಾಡಿದ್ದು. ಸೊ ತುಂಬ ಖುಷಿಯಲ್ಲಿದ್ದೇವೆ. ನನ್ನ ಮಗ ಅಂತೂ ನೋಡಿ ಎಷ್ಟು ಖುಷಿಯಲ್ಲಿದ್ದಾರೆ. ಸಾಯಿಶ್, ಹೇಗೆ ಅನಿಸ್ತಾ ಉಂಟು? ಖುಷಿ ನಿಮಗೆ? ನಿದ್ದೆ ಬರ್ತಿದೆಯಾ? ಅವನಿಗೆ ನಿದ್ದೆ ಬರ್ತೈತೆ. ಸೊ ಮಧ್ಯಾಹ್ನ ನಾವು ಹೇಳ್ತಾ ಇದ್ದೀವಿ ಅವನ ಹತ್ರ, ಮಲಗು ನಿದ್ದೆ ಬರ್ತದೆ ನಿಮಗಿಲ್ಲದೆ ಅಂತ. ಮಲಗಲಿಕ್ಕೆ ಕೇಳಲೇ ಇಲ್ಲ. ಈಗ ನೋಡಿ ಮುಖ ಹೇಗೆ ಆಗಿದೆ ಅಂತ. ನೋಡಿ, ನನ್ನ ಮಾವನ ಇನ್ನೊಬ್ಬಳು ಮಗಳು ಕೂಡ ಬಂದಿದ್ದಾಳೆ. ಸೊ ಸಾಧಾರಣ ನನ್ನ ಮಗನ ಏಜ್ನವಳೆ ಇವಳು, ಸ್ವಲ್ಪ ದೊಡ್ಡದವನಿಗಿಂತ. ಸೊ ಇಬ್ಬರು ಸೇರಿದರೆ ಟ್ರೈನ್ ಫುಲ್ ಅವರದೇ ಗದ್ದಲ ಇರ್ಬೋದು. ಹಾಗೆಯೇ ನನ್ನ ಮಗನೊಟ್ಟಿಗೆ ಫಸ್ಟ್ ಟೈಮ್ ಈ ಥರ ಲಾಂಗ್ ಜರ್ನಿ ಅಲ್ಲ. ನೋಡುವ, ಇವತ್ತಿದು ಫುಲ್ ವ್ಲಾಗ್ ಬಂದುಬಿಟ್ಟು, ಅಂದರೆ ಈ ವೀಕ್ ಫುಲ್ ವ್ಲಾಗ್ ಬಂದುಬಿಟ್ಟು ನನ್ನದು ಬಾಂಬೆಯಲ್ಲೇ ಆಗೋದು. ಸೊ ಎಲ್ಲ ವೀಡಿಯೋಸ್ ಕೂಡ ಶೇರ್ ಮಾಡ್ತೇನೆ, ನೋಡ್ತಾ ಇರಿ ಎಲ್ಲ ವೀಡಿಯೋಸ್ ಕೂಡ. ಇದೊಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತಿದು ನೈಟ್ ವ್ಲಾಗ್ ನೋಡಿ. ನೆಕ್ಸ್ಟ್ ವೀಡಿಯೋ ಕೂಡ ಶೇರ್ ಮಾಡ್ತೇನೆ ಆದಷ್ಟು ಬೇಗ. ಸೊ ಎಲ್ಲೆಲ್ಲ ನಾವು ಹೋಗ್ತೇವೆ, ಬೀಚ್ ಆಗಿರಬಹುದು ಅಥವಾ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತೇವೆ ನಾವು. ಸೊ ಅದರದ್ದೆಲ್ಲ ವೀಡಿಯೋಸ್ ಮಾಡ್ತೇನೆ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ, ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ನೆಕ್ಸ್ಟ್ ಡೇ ವಿಡಿಯೋ ಕೂಡ ನಾನು ಮಾಡ್ತೇನೆ. ಹಾಗೆಯೇ ಟ್ರೈನ್ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅದು ಈಗ ಆಲ್ರೆಡಿ 10 o'clock ಟ್ರೈನ್ ಬರೋದ್ರಿಂದ ಒಳಗಡೆ ಎಲ್ಲ ಕತ್ತಿ ಇರ್ಬೋದು, ಮೋಸ್ಟ್ಲಿ ಎಲ್ಲ ಮಲಗಿರ್ಬೋದು. ಸೊ ಅವರಿಗೆ ಕೂಡ ಡಿಸ್ಟರ್ಬ್ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ. ಆದರೆ ಇವತ್ತು ನೈಟ್ ವಿಡಿಯೋ ಮಾಡ್ತೇನೆ, ಅಥವಾ ನಾಳೆ ಬೆಳಿಗ್ಗೆ ಮಾಡಿದ್ರು ಆಗ್ಬೋದು. ಸೊ ಎಲ್ಲಂತೂ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಬಾಯ್. ಬಾಯ್ 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 ಫ್ರೆಂಡ್ಸ್, ನಾವು ಟ್ರೈನಲ್ಲಿ ಕೂತಾಗಿದೆ. ಈಗ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗಿದೆ. ನೋಡಿ, ನನ್ನ ಚಿಕ್ಕ ಮಗನ ಆಟ ಕೂಡ ಶುರುವಾಗಿದೆ ಒಂದು. ಸೊ ತುಂಬ ಖುಷಿಯಲ್ಲಿದ್ದಾನೆ ಈಗಂತೂ. ಸೊ ನೈಟ್ ಆಗಿದೆ, ಟ್ರೈನ್ ಸ್ಟಾರ್ಟ್ ಆಗಿದೆ, ಟ್ರೈನಲ್ಲಿ ಕೂತು ಕೂಡ ಆಗಿದೆ. ಸೊ ನೆಕ್ಸ್ಟ್ ನಾಳೆ ಹೇಗಿರುತ್ತೆ ನಮ್ಮ ದಿನ ಅಂತ ಖಂಡಿತ ನಿಮಗೆ ತಿಳಿಸ್ತೇನೆ. ಓಕೆ ದೆನ್ ಬಾಯ್.